ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸ್ಟೆಂಡ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರ್ತಕ್ಕಂತಹ 2ನೇ ಅಧ್ಯಾಯ ಅಂಕಗಣಿತದ ಉಕ್ತಿಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 44ವರೆಗೆ ಎಲ್ಲ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 45ನೇ ಪೇಜ್ನಲ್ಲಿರ್ತಕ್ಕಂತಹ ಕ್ವಶನ್ ಆನ್ಸರ್ಸನ್ನು ನೋಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಹಾಗೂ ವಿಡಿಯೋ ಬಗ್ಗೆ ಕಮೆಂಟ್ಸನ್ನು ಮಾಡಿರಿ. ಹಾಗಾದ್ರೆ ನೋಡಿರಿ, ಇಲ್ಲಿರ್ತಕ್ಕಂತಹ ಇದರೊಳಗಿನ ಕ್ವಶನನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಕಂಡು ಹಿಡಿಯಿರಿ 44ನೇ ಪೇಜ್ನಲ್ಲಿ ಇರ್ತಕ್ಕಂತಹ ಕಂಡು ಹಿಡಿಯಿರಿ ಪ್ರಶ್ನೆಯಲ್ಲಿ ಕ್ವಶನನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಈಗ B ಕ್ವಶನನ್ನು ನೋಡಿರಿ. ಏನಿದೆ ಕ್ವಶನ್ ಅಂತಂದರೆ, ಬೀನು ತಿಂಗಳಿಗೆ 20,000 ಸಂಪಾದಿಸುತ್ತಾಳೆ. ಅವಳು ಪ್ರತಿ ತಿಂಗಳ ಬಾಡಿಗೆಗೆ 5,000 ರೂಪಾಯಿ, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000 ವ್ಯಯಿಸುತ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸುತ್ತಾಳೆ ಅಂತ ಒಂದು ಪ್ರಶ್ನೆ ಇದೆ. ಸೊ ತಿಂಗಳಿಗೆ ಅವಳು ಸಂಪಾದಿಸೋದು 20,000, ಅದರೊಳಗೆ 5,000 ಬಾಡಿಗೆ ಕೊಡಬೇಕು, ಆಹಾರಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತಾಳೆ, ಆಗ ಅದರ ಏನು ಖರ್ಚಾಯ್ತದೆ ಅದು 2,000, ಅದಕ್ಕೆ ವೇಸ್ಟ್ ಮಾಡ್ತಾಳೆ. ಒಂದು ವರ್ಷದ ಅಂತ್ಯದಲ್ಲಿ ಬೀನು ಎಷ್ಟು ಹಣ ಉಳಿಸುತ್ತಾಳೆ? ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ರಿ. ಇಲ್ಲಿ ನೋಡ್ರಿ, ಬೀನುಳ ತಿಂಗಳ ಸಂಪಾದನೆ 20,000, ಬಾಡಿಗೆಗೆ 5,000, ಆಹಾರಕ್ಕೆ 5,000, ಇತರೆ ಖರ್ಚು 2,000. ಸೊ ತಿಂಗಳ ಅಂತ್ಯದಲ್ಲಿ ಅವಳು ಎಷ್ಟು ಉಳಿತಾಯ ಮಾಡ್ತಾಳೆ? ಹಂಗಂದ್ರೆ 20,000 ಒಳಗೆ ಇದೆಲ್ಲ ಖರ್ಚನ್ನು ಕೂಡಿಸಿ ಇದರೊಳಗೆ ಮೈನಸ್ ಮಾಡ್ಬೇಕ್ರಿ. ಅವಳೆಲ್ಲ ಖರ್ಚು 12,000 ಆಯ್ತಾ. ಟೋಟಲ್ ಅವಳು ಸ್ಯಾಲ್ರಿ 20,000, ತಿಂಗಳ ಸಂಬಳದೊಳಗೆ ಈ 12,000 ಖರ್ಚನ್ನು ಕಳೆದ್ರೆ ತಿಂಗಳಿಗೆ 8,000 ರೂಪಾಯಿ ಸೇವ್ ಮಾಡ್ತಾಳೆ ಆಕೆ. ತಿಂಗಳಿಗೆ 8,000 ಅಂದ್ರೆ ವರ್ಷಕ್ಕೆ, ಒಂದು ವರ್ಷದಲ್ಲಿ 12 ತಿಂಗಳು ಇರ್ತಾವೆ. 12 × 8,000 ಮಾಡಿದ್ರೆ 96,000 ಬಂತು. ಇದನ್ನು ಉಕ್ತಿ ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಇದಕ್ಕೆ ನಾನು ಏನು ಮಾಡ್ಬೇಕು, ಇಂಟು 12 ಮಾಡಿಬಿಟ್ರೆ ನನಗೆ ಉಕ್ತಿ ಸಿಕ್ಕಿಬಿಡ್ತದೆ. ಯಾಕಂದ್ರೆ ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ ಉಳಿತಾಯ ಇಷ್ಟಿದೆ, 20,000 ರೂಪಾಯಿ ಇದ್ರೊಳಗೆ ಏನು ಸಂಪಾದನೆ ಒಳಗೆ ಇಷ್ಟೆಲ್ಲ ಅಂದ್ರೆ 12,000 ಖರ್ಚು ಮಾಡಿದರೆ 8,000 ಉಳಿತದೆ. 12 ತಿಂಗಳಿಗೆ ಎಷ್ಟಾಗ್ತದೆ? ಟೋಟಲ್ 96,000 ರೂಪಾಯಿ. ಇನ್ನು C ಕ್ವೆಶನ್ ನೋಡಿ. C ಕ್ವೆಶನ್, ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್ ಏರುತ್ತದೆ ಮತ್ತು ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಕೆಳಗೆ ಜಾರುತ್ತದೆ. ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತದೆ ಅಂತ ಹೇಳಿದ್ದಾರೆ. ಮೊದಲನೇ ದಿನ ಏನು ಮಾಡ್ತದೆ ಅಂದ್ರೆ 3 ಸೆಂಟಿಮೀಟರ್ ಮ್ಯಾಲೆ ಏರಿ 2 ಸೆಂಟಿಮೀಟರ್ ರಾತ್ರಿ ಕೆಳಗೆ ಬಂದ್ರೆ ದಿನಕ್ಕೆ 1 ಸೆಂಟಿಮೀಟರ್ ಮೇಲೆ ಏರಿದಂಗೆ, ಹೌದಾ? ಎರಡನೇ ದಿನ, ಈಗ ಆಲ್ರೆಡಿ ಮೊದಲನೇ ದಿನ 1 ಸೆಂಟಿಮೀಟರ್ ಮೇಲೆ ಏರಿದೆ ಅದು, ಯಾಕಂದ್ರೆ 3 ಸೆಂಟಿಮೀಟರ್ ಮೇಲೇರಿ 2 ಸೆಂಟಿಮೀಟರ್ ಕೆಳಗಂದ್ರೆ ಒಂದನೇ ದಿನ ಅದು 1 ಸೆಂಟಿಮೀಟರ್ ಎತ್ತರದೊಳಗೆ ಐತಿ. ಕಂಬ ಬಿಟ್ಟು 1 ಸೆಂಟಿಮೀಟರ್ ಎತ್ತರದಲ್ಲಿ ಐತಿ. ಇನ್ನು ಎರಡನೇ ದಿನ 3 ಸೆಂಟಿಮೀಟರ್ ಮತ್ತೆ ಮೇಲೆ ಇರಬೇಕು. ಎರಡನೇ ದಿನ 1 ಸೆಂಟಿಮೀಟರ್ ಮೇಲೆ ಇರಿದ್ದು ಮತ್ತೆ 3 ಸೆಂಟಿಮೀಟರ್ ಹೋದ್ರೆ 4 ಸೆಂಟಿಮೀಟರ್ ಹೋದಂಗೆ, ಹೌದಲ್ಲ? ಅದರೊಳಗೆ 2 ಸೆಂಟಿಮೀಟರ್ ರಾತ್ರಿ ಕೆಳಗೆ ಬಂತ್ರಿ, ಎಷ್ಟು ಉಳಿತ್ರಿ? ಮತ್ತೆ 2 ಸೆಂಟಿಮೀಟರ್ ಒಳಗೆ ಬಂತದು. ಮೂರನೇ ದಿನ 2 ಸೆಂಟಿಮೀಟರ್ ಜಾಗದಾಗ ಐತಿ, ಇದಕ್ಕಿಂತ ಮತ್ತೆ 3 ಸೆಂಟಿಮೀಟರ್ ಮೇಲೆ ಇರ್ತೈತೆ. ಅಂದ್ರೆ ಎಷ್ಟು ಸೆಂಟಿಮೀಟರ್ ಏರಿದಂಗೆ ಅದ? ಇಲ್ಲಿತ್ತು ಮತ್ತೆ 3 ಸೆಂಟಿಮೀಟರ್ ಅಂದ್ರೆ 5 ಸೆಂಟಿಮೀಟರ್. 2 ಸೆಂಟಿಮೀಟರ್ ಕೆಳಗೆ ಬಂದ್ರೆ 3 ಸೆಂಟಿಮೀಟ್ರಿಗೆ ಇದ್ದಂಗೆ. ಮತ್ತು 4ನೇ ದಿನ 3 ಸೆಂಟಿಮೀಟ್ರ್ ಇದ್ದಿದ್ದು ಮತ್ತೆ 3 ಹೋಗಿ 6 ಆಯಿತು. 6 2 ಸೆಂಟಿಮೀಟ್ರ್ ಮತ್ತೆ ಕೆಳಗೆ ಇಳಿದು ಬಂತು, 4 ಸೆಂಟಿಮೀಟ್ರಿಗೆ ಬಂತು. 5ನೇ ದಿನ 4 ಸೆಂಟಿಮೀಟ್ರ್ ಇದ್ದಿದ್ದು ಮತ್ತು 3 ಸೆಂಟಿಮೀಟ್ರ್ ಮೇಲೆ ಹೋದರೆ 7 ಸೆಂಟಿಮೀಟ್ರ್ ಆಯಿತು. 7 ಸೆಂಟಿಮೀಟ್ರ್ ಒಳಗೆ ರಾತ್ರಿ 2 ಸೆಂಟಿಮೀಟ್ರ್ ಕೆಳಗೆ ಬಂತು, 5 ಸೆಂಟಿಮೀಟ್ರ್ ಉಳಿತು. 6ನೇ ದಿನ 5 ಸೆಂಟಿಮೀಟ್ರ್ ಇದ್ದಿದ್ದು ಮತ್ತು 3 ಸೆಂಟಿಮೀಟ್ರ್ ಮೇಲೆ ಹೋದರೆ 8 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್ ಕೆಳಗೆ ಬಂದರೆ ಎಷ್ಟು ಸೆಂಟಿಮೀಟ್ರ್ ಆಯಿತು? 6 ಸೆಂಟಿಮೀಟ್ರ್ ಆಯಿತು. ಇನ್ನು 7ನೇ ದಿನ 6ನೇ ಸೆಂಟಿಮೀಟ್ರದಲ್ಲಿ ಇದ್ದಿದ್ದು 3 ಸೆಂಟಿಮೀಟ್ರ್ ಮೇಲೆ ಹೋದ್ರೆ 10 ಸೆಂಟಿಮೀಟ್ರ್ ಆಯ್ತು ರೀ. 10 ಸೆಂಟಿಮೀಟ್ರ್ ಮತ್ತು 2 ಸೆಂಟಿಮೀಟ್ರ್ ಕೆಳಗೆ ಬಂದರೆ 7 ಸೆಂಟಿಮೀಟ್ರ್. 7ನೇ ದಿನ ಅದು ಬೆಳಗ್ಗೆ 9 ಸೆಂಟಿಮೀಟ್ರ್ ಇದ್ದು ರಾತ್ರಿ 2 ಸೆಂಟಿಮೀಟ್ರ್ ಬಂದು 7 ಸೆಂಟಿಮೀಟ್ರ್ ರೀಚ್ ಆಗಿತ್ತು. 8ನೇ ದಿನ ಏನಾಗ್ತದೆ ರೀ, 7 ಸೆಂಟಿಮೀಟ್ರ್ ಇದ್ದಿದ್ದು 3 ಸೆಂಟಿಮೀಟ್ರ್ ಮೇಲೆ ಹೋದಾಗ ಡೇ ಟೈಮ್ 10 ಸೆಂಟಿಮೀಟ್ರ್ ಒಳಗಿತ್ತು. ಆ ಖಾದ್ಯ ವಸ್ತುವನ್ನು ತೊಗೊಂಡು, ಖಾದ್ಯ ಏನಿತ್ತಲ್ಲ 10 ಸೆಂಟಿಮೀಟ್ರ್ ಎತ್ತರದೊಳಗೆ ಅದನ್ನು ತೊಗೊಂಡು ರಾತ್ರಿ ವೇಳೆಯಲ್ಲಿ 2 ಸೆಂಟಿಮೀಟ್ರ್ ಕೆಳಗೆ ಬಂದು 8 ಸೆಂಟಿಮೀಟ್ರ್ ಜಾಗಕ್ಕೆ ಬಂತು ರೀ. ಅದು ಅವ್ರ ಖಾದ್ಯವನ್ನು ಯಾವಾಗ ಪಡಿತೈತಿ, ಎಷ್ಟನೇ ದಿನಕ್ಕೆ ಪಡಿತೈತಿ ಅಂತ ಕೇಳ್ಯಾರ. 8ನೇ ದಿನ ಖಾದ್ಯವನ್ನು ಪಡಿತೈತಿ ಅದು, ಯಾಕಂದ್ರೆ 8ನೇ ದಿನ 10 ಸೆಂಟಿಮೀಟ್ರ್ ರೀಚ್ ಆಗಿರ್ತದೆ ಅದು.
ರಾತ್ರಿ ವೇಳೆ 2 ಸೆಂಟಿಮೀಟ್ರ್ ಕೆಳಗೆ ಬರ್ತದೆ. ಸೊ ಅದು ನಮಗೆ ಬೇಡ. ಯಾವತ್ತು ತೊಗೊತೈತದ 8ನೇ ದಿನ ಏನು ಮಾಡ್ತೈತಂದ್ರೆ ಖಾದ್ಯವನ್ನು ಪಡೆಯುತ್ತದೆ. ಇದಿಷ್ಟು ನಮಗೆ ಬೇಕಾಗಿತ್ತು. ಸೊ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಹಾಗಾದರೆ ಬಸವನಹುಳು 8ನೇ ದಿನಕ್ಕೆ 10 ಸೆಂಟಿಮೀಟ್ರ್ ಎತ್ತರಕ್ಕೆ ಏರಿ ಖಾದ್ಯವನ್ನು ಪಡೆದ 2 ಸೆಂಟಿಮೀಟ್ರ್ ಕೆಳಗೆ ಇಳಿಯುತ್ತದೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಸೆಕೆಂಡ್ ಮೇನ್ ಕ್ವಶನ್. ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾನೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತದೆ? ವಾರಕ್ಕೆ ಎಷ್ಟು ದಿನ ರೀ? ವಾರಕ್ಕೆ 7 ದಿನ. ಹೌದಲ್ಲ? ವಾರಕ್ಕೆ 7 ದಿನ ಇರ್ತಾವೆ. ಅವ ಮಂಗಳವಾರ ಮತ್ತು ಶನಿವಾರ ಏನು ಮಾಡ್ತಾನೆ? ಹೊರತುಪಡಿಸ್ತಾನೆ. ಅಂದ್ರೆ ಮಂಗಳವಾರ ಶನಿವಾರ ಅವೇನು ಮಾಡೋಂಗಿಲ್ಲ, ಓದಂಗಿಲ್ಲ. ಅಂದ್ರೆ ವಾರಕ್ಕೆ ಎಷ್ಟು ದಿನ ಓದಿದಂತಾಯ್ತು? ವಾರಕ್ಕೆ ಓದುವ ದಿನಗಳು. ವಾರಕ್ಕೆ ಓದುವ ದಿನಗಳು ನೋಡ್ರಿ, 7 - 2 ತೆಗಿಬೇಕು. ಯಾಕಂದ್ರೆ ವಾರದ 7 ದಿನ ಇರ್ತಾವ್ರಿ. ಅದ್ರಾಗ ಮಂಗಳವಾರ ಓದಂಗಿಲ್ಲ, ಶನಿವಾರ ಓದಂಗಿಲ್ಲ. ಮಂಗಳವಾರ ಶನಿವಾರ ಓದ್ಲಿಕ್ಕಂದ್ರೆ 7 2 ಕಳೆದ್ರೆ ಎಷ್ಟು ರೀ? 5 ದಿನ ಮಾತ್ರ ಅವೇನು ಮಾಡ್ತಾನೆ? ವಾರಕ್ಕೆ 5 ದಿನ ಮಾತ್ರ ಓದ್ತಾನೆ. ಹಂಗಂದ್ರೆ ಮಂಗಳವಾರ ಮತ್ತು ಶನಿವಾರ ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಓದ್ತಾನೆ. ಪ್ರತಿದಿನ 2 ಪುಟಗಳಿರುವ ಒಂದು ಕಥೆಯನ್ನು ಓದ್ತಾನೆ. ಸೊ ಅವ್ರೇನು ಹೇಳ್ತಾರೆ ರೀ? 2 ಪುಟಗಳಿರುವ ಕತೆ, ಪ್ರತಿದಿನ 2 ಪುಟಗಳಿರುವ ಒಂದು ಕತೆ, ಡೈಲಿ ಒಂದೊಂದು ಕತೆ ಓದಿದಂಗೆ. 2 ಪುಟ ಇರ್ಬೋದು. ಹಾಗಾದ್ರೆ ಡೈಲಿ ಒಂದು ಕಥೆಯನ್ನು ಓದಿದ್ರೆ 5 ದಿನಕ್ಕೆ 5 ಕತೆ ಆಯಿತು. ಸೊ ಅವ್ರು ಹೇಳಿರೋದು 8 ವಾರಗಳಲ್ಲಿ ಎಷ್ಟು ಕಥೆಯನ್ನು ಓದುತ್ತಾನೆ? 8 ವಾರಗಳಲ್ಲಿ ಓದುವ ಕಥೆಗಳು. ಒಂದು ವಾರಕ್ಕೆ 5 ಅಂದ್ರೆ 8 ವಾರಕ್ಕೆ ಎಷ್ಟು? 5 × 8 = 40 ಕತೆ ಓದಬೇಕ್ರಿ. ಓದ್ತಾನೆ ಅವನು. ಸೊ ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತದೆ? 7 ರಾಗ 2 ಕಳೆದು 5 ದಿನ ಬಂತು. 5 ದಿನಗಳ ಸಂಖ್ಯೆ ಆಯಿತು. ಒಂದು ದಿನಕ್ಕೆ ಒಂದು ಕತೆ ಅಂದ್ರೆ 5 ದಿನಕ್ಕೆ 5 ಕತೆ ಇಂಟು 8 5 40 ಬಂತು ರೀ ನನಗೆ. ಸೊ ಇಲ್ಲಿ ಯಾವ್ದು ಬರ್ತದೆ? 40. ಇದನ್ನು ಗುಣಿಸಿದ್ರೆ ಬರಲ್ಲ. ಇಲ್ಲಿ ನೋಡಿರಿ, 7 ರಾಗ 2 ಕಳೆದ್ರೆ 5, 5 × 8 ಇದು ಎಷ್ಟು ಬಂತ? 40. ಹಾಗಾದ್ರೆ ಬಿ ಆಪ್ಷನ್ ಬರ್ತದೆ. ಇದು ಬರೋಂಗಿಲ್ಲ. ಆಮೇಲೆ ಇದು ಬರೋಂಗಿಲ್ಲ. ಇದು ನೋಡಿರಿ, 7 × 5 35, 35 ರಾಗ 2 ಕಳೆದ್ರೆ 33 ಬರೋಂಗಿಲ್ಲ. ಸೊ ಇದು 9 7 2 9 9 × 8 72, ಇದು ಬರೋಂಗಿಲ್ಲ. ಇಲ್ಲಿ ಬರ್ರಿ, ಇದು ನೋಡಿರಿ, ಇದು ಯಾವ ರೀತಿ ಐತಂದ್ರೆ ಇಲ್ಲಿ ನೋಡಿರಿ, ಇದನ್ನು ಯಾವ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಿ ನೀವು? 7 ರಿಂದ 8 2 ರಿಂದ 8 ಯಾವ ರೀತಿ ಮಲ್ಟಿಪ್ಲೈ ಮಾಡಿರಿ ಹಾಗೆ ಇದೆ. ಬೇಕಾದ್ರೆ ಟ್ರೈ ಮಾಡಿರಿ ನೀವು. 8 7 56 - 8 2 16. 56 ರಾಗ 16 ಕಳೆದ್ರೆ 40 ಬಂತು. ಜೀನು ಬರ್ತದೆ. ಇದು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? 7 ರಾಗ 5 ಕಳೆದ್ರೆ 2 2 8 16. ಸೊ ಇದು ಬರೋಂಗಿಲ್ಲ. ಸೊ ಯಾವ್ಯಾವ ಈ ಉಕ್ತಿಗೆ ಸಮನಾದಂಥ ಸನ್ನಿವೇಶವನ್ನು ತೋರಿಸೋ ಉಕ್ತಿಗಳು ಯಾವಪ್ಪ ಅಂದ್ರೆ ಬಿ ಮತ್ತು ಜಿ. ಸರಿನಾ? ಇನ್ನು ಕ್ವಶನ್ ನಂಬರ್ 3 ನೋಡಿರಿ, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಸೊ ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದಕ್ಕೆ 2 ವಿಧಾನಗಳನ್ನು ನೋಡಿರಿ. ಯಾವಂತ? ಮೊದಲು ನಾವೇನು ಮಾಡ್ಬೋದು ರೀ? ಇದನ್ನು ಸಪ್ರೇಟಾಗಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ನಾವೇನು ಮಾಡ್ಕೋಬೋದು? ಒಂದು ವಿಧಾನದಲ್ಲಿ ಬಿಡಿಸ್ಕೋಬೋದು. 1 - 2 ಅಂದರೆ 2 ರ 1 ಕಳೆದ್ರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ, ಉತ್ತರಕ್ಕೆ ಮೈನಸ್ಸು. ಸೊ ಇದೇ ರೀತಿ 4 ರ 3 ಕಳೆದ್ರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್. 6 ರಾಗ 5 ಕಳೆದ್ರೆ 1, ದೊಡ್ಡ ಸಂಖ್ಯೆಗೆ ಮೈನಸ್ ಐತಿ, ಮೈನಸ್. ಅದೇ ರೀತಿ ಇಲ್ಲಿವರೆಗೆ ನಾವು ಮೈನಸ್ ಮಾಡಿದಾಗ -1 -1 -1 -1 -1 5 ಸಲ ಬರ್ತದೆ. ಸೊ ಇದನ್ನು ಕೂಡಿಸಿದ್ನಿ ಅಂದ್ರೆ -5 ಬರ್ತದೆ. ಇದು ಒಂದು ವಿಧಾನ. ಇನ್ನು ಎರಡನೇ ವಿಧಾನ ಏನಪ್ಪ ಅಂತಂದರೆ, ಪ್ಲಸ್ಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿಕೊಂಡು ಮೈನಸ್ಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿದಾಗ ಪ್ಲಸ್ಗಳನ್ನೆಲ್ಲ ಕೂಡಿಸಿದಾಗ ನನಗೆ 25 ಬರ್ತದೆ, ಮೈನಸ್ಗಳನ್ನೆಲ್ಲ ಕೂಡಿಸಿದಾಗ ನನಗೆ 30 ಬರ್ತದೆ. 30 ರಾಗ 25 ಕಳೆದ್ರೆ 5, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೆ ಮೈನಸ್. ಇದು ಒಂದು. ಇನ್ನು ಸೆಕೆಂಡ್ ಕ್ವಶನ್, ಅದರಲ್ಲೇ ಬಿ ಕ್ವಶನ್, +1 - 1 +1 - 1 +1 - 1 +1 - 1 +1 - 1 ಇದೆ. +1 - 1 ಕ್ಯಾನ್ಸಲ್ ಆಗಿ 0 ಬಂತು. ಇದು ಕ್ಯಾನ್ಸಲ್ ಆಗಿ 0, ಇದು ಕ್ಯಾನ್ಸಲ್ ಆಗಿ 0, ಇದು 0, ಇದು 0 ಆಯಿತು. ಸೊ ಇದೆಲ್ಲ ಸೇರಿಸಿದ್ರೆ 0 ಬಂತು. ಎರಡನೇ ವಿಧಾನದಲ್ಲಿ ಪ್ಲಸ್ಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಂಡಿನಿ, ಮೈನಸ್ಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಂಡು. +1 ಇವು 5 ಇದಾವೆ, +5. ಆಮೇಲೆ ಮೈನಸ್ಗಳು 5 ಇದಾವೆ, -5. +5 ಒಳಗೆ -5 ಕಳೆದ್ರೆ 0 ಬರ್ತದೆ.
ಇನ್ನು ನೆಕ್ಸ್ಟ್ ಇಲ್ಲಿ ಬರೀ 4ನೇ ಪ್ರಶ್ನೆ. ಮುಂದಿನ ಉಕ್ತಿಗಳ ಜೋಡಿಗಳನ್ನು ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಅಥವಾ ಸಮ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ 49ರಾಗ 7 ಕಳೆದ 8 ಕೂಡ್ಸ್ಯಾರ ಅವ್ರು. 49ರಾಗ 7 ಕಳೆದ 8 ಇವೆರಡು ಸೇಮ್ ಅದಾವೆ, ಏನೂ ಫರಕಿಲ್ಲ. ಸೊ ಇದೇನು ಬರ್ತದೆ, ಈಸ್ ಈಕ್ವಲ್ ಟು ಬರ್ತದೆ. ಇನ್ನು ಇಲ್ಲಿ ನೋಡ್ರಿ 83 42 ಗುಣಿಸಿದ್ದಾರೆ. ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಗುಣಿಸಿ ಸಣ್ಣ ಸಂಖ್ಯೆಯಿಂದ ಏನು ಮಾಡಿದ್ದಾರೆ, ಕಳೆದಿದ್ದಾರೆ. ಇಲ್ಲಿ 42 ಗುಣಿಸಿದ್ದಾರೆ, ಇಲ್ಲಿ 40 ಗುಣಿಸಿದ್ದಾರೆ. ಉಳ್ಕಿದ 2 ನಂಬರ್ ಸೇಮ್ ಇದಾವೆ. ಸೊ ಈ ನಂಬರ್ ದೊಡ್ಡದಿರೋದ್ರಿಂದ ಗುಣಾಕಾರ ದೊಡ್ಡ ನಂಬರಿಂದ ಉತ್ತರ ಏನು ಬರ್ತದೆ, ದೊಡ್ಡದ ಬರ್ತದೆ. ಸೊ ಇದು ದೊಡ್ಡದು ಅನ್ನು ಬಳಸ್ತೀವಿ ನಾವು, ಸಿಂಬಾಲನ್ನು ದೊಡ್ಡದು ಸಿಂಬಾಲನ್ನು ಬಳಸ್ತೀವಿ. ಇನ್ನು ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 145 ಅದ, ಇಲ್ಲಿ 145 ಅದ, ಇಲ್ಲಿ 17 ಐತಿ, ಇಲ್ಲಿ 8 ಐತಿ. 8 ದೊಡ್ಡದು, 6 ಚಿಕ್ಕದು, ಹೌದಲ್ಲ. ಸೊ ದೊಡ್ಡ ಸಂಖ್ಯೆಯನ್ನು ಇದಕ್ಕೆ ಗುಣಿಸಿ ಕಳೆದ್ನಿ ಅಂದ್ರೆ ಉತ್ತರ ಸಣ್ಣದು ಬರ್ತದೆ. ದೊಡ್ಡ ಸಂಖ್ಯೆಯಿಂದ ಇದನ್ನು ಗುಣಿಸಿದಾಗ ಇದು ದೊಡ್ಡ ಸಂಖ್ಯೆ. 6ಕ್ಕೆ ಕಂಪೇರ್ ಮಾಡಿದ್ರೆ 8 ಅನ್ನೋದು ದೊಡ್ಡ ಸಂಖ್ಯೆ ಐತಿ. ಸೊ ಆಲೋಚನೆ ಮೂಲಕ ನಮಗೆ ಮಾಡಿರಿ ಅಂತಾರೆ, ಉತ್ತರ ಕಂಡು ಹಿಡಿದು ಮಾಡಿರಿ ಅಂತ ಎಲ್ಲರೂ ಮಾಡ್ತಾರೆ. ಸೊ ಇದನ್ನು ತಿಳ್ಕೊಳ್ಳೋದು ಮುಖ್ಯ ಅದ, ಸರಿಯಾಗಿ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 8 ಅದ, ಇಲ್ಲಿ 6 ಅದ. ಸೊ 6ಕ್ಕಿಂತ 8 ದೊಡ್ಡದಿದೆ. ಸೊ 17 ಐತಿ, ಇದು ಗುಣಿಸಿದ್ರೆ ಇದು ದೊಡ್ಡ ಸಂಖ್ಯೆನ ಬರ್ತದೆ. ಸೊ ಸಣ್ಣ ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆಯನ್ನು ಕಳೆದಂದ್ರೆ ಸ್ವಲ್ಪ ಸಣ್ಣದೇ ಬರ್ತದೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಇದು ಚಿಕ್ಕ ಸಂಖ್ಯೆ ಕಳೆದ್ರೆ ಇದು ದೊಡ್ಡ ಸಂಖ್ಯೆ ಬರ್ತದೆ, ದೊಡ್ಡ ಸಂಖ್ಯೆಯನ್ನು ಕಳೆದ್ರೆ ಚಿಕ್ಕ ಸಂಖ್ಯೆ ಬರ್ತದೆ. ಹಾಗಾದ್ರೆ ನಮ್ಗೆ ಏನು ದೊಡ್ಡ ಸಂಖ್ಯೆ ಬರ್ತದೆ, ಇದಕ್ಕೆ ಚಿಕ್ಕದು ಸಿಂಬಾಲನ್ನು, ಲೆಸ್ ದ್ಯಾನ್ ಸಿಂಬಾಲನ್ನು ನಾವೇನು ಮಾಡ್ತೀವಿ ರೀ, ಇಲ್ಲಿ ಬಳಸ್ತೀವಿ. ಇಲ್ಲಿ ಬರ್ರಿ ಡಿ ಕ್ವೆಶ್ಚನ್ ನೋಡ್ರಿ. ಇಲ್ಲಿ ಇದು 23 ಇಂಟು ಇಲ್ಲಿ ಮೈನಸ್. ಓನ್ಲಿ ಡಿಫರೆನ್ಸ್ ಅಂದರೆ ನಾವು ಇವತ್ತಿದ್ರೂ ಗುಣಾಕಾರ ಮಾಡಿ ನಂತರ ಏನು ಮಾಡ್ತೀವಿ ರೀ, ಕಳಿತೀವಿ. ಆದ್ರೆ ಅವ್ರು ಕೊಟ್ಟಿರೋದು ಬ್ರ್ಯಾಕೆಟ್ ಕೊಟ್ಟಾರ ಅಂದ್ರೆ ಮೊದಲು ಇಲ್ಲಿ ಮೈನಸ್ ಮಾಡಿ ನಂತರ ನಾವೇನು ಮಾಡ್ಬೇಕು ರೀ, ಇದನ್ನು ಗುಣಿಸ್ಬೇಕು. ಬಟ್ ಇಲ್ಲಿ ನೋಡ್ರಿ, ಇದು ದೊಡ್ಡ ಅಮೌಂಟನ್ನು ನಾವು ಗುಣಿಸ್ತಾ ಇದ್ದೀವಿ, ಸಣ್ಣದರಲ್ಲೇ ಕಳೀತಾ ಇದ್ದೀವಿ. ಬಟ್ ಇಲ್ಲಿ ಇವೆರಡು ಕಳೆದು ಬರೀ 23ಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಗುಣಿಸ್ತಾ ಇದ್ವಿ. ಸೊ ಇದು ಏನು ಬರ್ತದೆ, ಆನ್ಸರ್ ಚಿಕ್ಕದು ಬರ್ತದೆ, ಇದೇನಾಗ್ತದೆ, ದೊಡ್ಡದು ಬರ್ತದೆ. ಸೊ ನೋಡಿದ ತಕ್ಷಣ ಸೇಮ್ ಚಿಹ್ನೆಗಳದಾವ, ಸೇಮ್ ಸಂಖ್ಯೆಗಳದಾವ, ಸಮ ಬರ್ಬೋದು ಅನ್ನೋ ತಲೆಯಾಗಿ ಬರ್ತದೆ. ಬಟ್ ಆವರಣವನ್ನು ನಾವು ಲಕ್ಷ ಕೊಟ್ಟಿಲ್ಲಿ ನೋಡಬೇಕಾಗ್ತದೆ. ಇನ್ನು ಈ ಕ್ವೆಶ್ಚನ್ ನೋಡ್ರಿ, ಇದನ್ನು ನಾವು 16 × 12 ಮಾಡ್ಕೋಬೋದು. 16 × 12 ಆವರಣವನ್ನು ಬಿಡಿಸಿದ್ವಿ ಅಂತಂದ್ರೆ 16 × 12 ಆಗ್ತದೆ, -11 × 12 ಆಗ್ತದೆ, -11 × 12 ಆಗ್ತದೆ. ಅಂದರೆ ಇವೆರಡು ವ್ಯಾಲ್ಯೂಸ್ ಏನು ಬರ್ತಾವೆ ರೀ, ಸೇಮ್ನೇ ಬರ್ತಾವೆ. ಇನ್ನು ಎಫ್ ನೋಡ್ರಿ, ಇಲ್ಲಿ 88ಲೇನೋ ಗುಣಿಸ್ತಾ ಇದ್ದೀವಿ, ಇಲ್ಲಿ 88ಲೇನೋ ಗುಣಿಸ್ತಾ ಇದ್ದೀವಿ. ಬಟ್ ಇಲ್ಲಿ 76ರಲ್ಲಿ 53 ಕಳಿತಿದ್ವಿ ಅಂದ್ರೆ ಪಾಸಿಟಿವ್ ನಂಬರ್ ಬರ್ತದೆ ಇದು. ಬಟ್ ಇದು 53 76 ಕಳಿತಾ ಇದ್ದೀವಿ ಅಂದ್ರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳಿತಾ ಇದ್ದೀವಿ ಅಂದರೆ ಇದು ನೆಗೆಟಿವ್ ಬರ್ತದೆ. ಸೊ ನೆಗೆಟಿವ್ ವ್ಯಾಲ್ಯೂ ಯಾವತ್ತಿದ್ರೂ ಚಿಕ್ಕದಿರ್ತದೆ, ಪಾಸಿಟಿವ್ ವ್ಯಾಲ್ಯೂ ಯಾವತ್ತಿದ್ರೂ ದೊಡ್ಡದಾಗಿರ್ತದೆ. ಇನ್ನು ಜಿ ನೋಡ್ರಿ, ಇಲ್ಲಿ 25ನ ಗುಣಿಸ್ತಾ ಇದ್ದೀವಿ, 42 16 ಕೂಡಿಸ್ತಾ ಇದ್ದೀವಿ. 42ಕ್ಕಿಂತ 1 ನಂಬರ್ ಜಾಸ್ತಿ, 16ಕ್ಕಿಂತ 1 ನಂಬರ್ ಕಡಿಮೆ ಅಂದರೆ ಇದ್ರ ಮೊತ್ತ ಎರಡು ಏನು ಬರ್ತದೆ ರೀ, ಸೇಮ್ನೇ ಬರ್ತದೆ. ಸೊ ಇದೆರಡು ಏನು ಹಂಗಾದ್ರೆ ಈ ಉಕ್ತಿಗಳು ಸಮವಾಗಿವೆ. ಇನ್ನು ಹೆಚ್ಚು ನೋಡ್ರಿ, 36 28 - 16 27 - 15. 28ರಾಗ 16 ಕಳೆಯೋದು ಒಂದು, ಇದಕ್ಕಿಂತ ಒಂದು ಚಿಕ್ಕ ಸಂಖ್ಯೆ ಐತಿ, ಇದಕ್ಕಿಂತ ಒಂದು ಚಿಕ್ಕ ಸಂಖ್ಯೆ ಐತಿ. ಸೊ ಇದ್ರ ವ್ಯತ್ಯಾಸ ಏನಾಗ್ತದೆ, ನಮಗೆ ಜಾಸ್ತಿ ಬರ್ತದೆ, ಹೌದಲ್ಲ. ಸೊ ಇದ್ರ ವ್ಯತ್ಯಾಸನ ಜಾಸ್ತಿ ಬರ್ತದೆ. ಹಾಗೆ ಇಲ್ಲೂ ನೋಡ್ಕೋಬೋದು ನೀವು, ವ್ಯತ್ಯಾಸ ಸೇಮ್ನೇ ಬರ್ತದೆ. 28ರಾಗ 16 ಯಾಕಪ್ಪ ಅಂತಂದರೆ ಇಲ್ಲಿ 28ರಾಗ 16 ಕಳೆದ್ರೆ ನಮಗೆ ಎಷ್ಟು ಬರ್ತಿದೆ, 12 ಬರ್ತದೆ. 28ರಾಗ 16 ಕಳೆದ್ರೆ 12 ಬರ್ತದೆ, 27ರಾಗ 15 ಕಳೆದ್ರು 12 ಬರ್ತದೆ. ಬಟ್ ನಾವು ಇಲ್ಲಿ 35ರಿಂದ ಗುಣಿಸ್ತಿದ್ವಿ, ಇಲ್ಲಿ 36ರಿಂದ ಗುಣಿಸ್ತಿದ್ವಿ. ಇದು ಸಂಖ್ಯೆ ದೊಡ್ಡದೈತಿ, ಉತ್ತರ ಏನು ಬರ್ತದೆ, ಹಂಗಾರೆ ದೊಡ್ಡದೇನೇ ಬರ್ತದೆ. ಸೊ ಗ್ರೇಟರ್ ದ್ಯಾನನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೇ ಗುರುತಿಸಿ. ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು. ಇಲ್ಲಿ ನೋಡ್ರಿ ಮಕ್ಕಳೇ, 83 - 37 - 12 ಇದು ಸೇಮ್ ಐತೆ ನೋಡ್ರಿ. 83 ಅಂದರೆ ಇಲ್ಲಿ 1 ನಂಬರನ್ನು ಜಾಸ್ತಿ ಮಾಡ್ಕೊಂಡು 1 ನಂಬರ್ ಜಾಸ್ತಿ ಕಳೀತಾ ಇದ್ದಾರೆ ಅಂದ್ರೆ ಇದರ ಆನ್ಸರ ಸೇಮ ಬರ್ತದೆ. ಎರಡೂ ಕಡೆ 12 ಕಳೀತಾ ಇದ್ದಾರೆ ಅಂದ್ರೆ ಇದು ಏನಾಗ್ತದೆ, ಇದ್ರ ಬೆಲೆ ಏನು ಬರ್ತದೆ,
ಸೇಮನ ಬರ್ತದೆ. ನಾವು ಇಲ್ಲಿ ಲೆಕ್ಕಾಚಾರ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ 83ಕ್ಕೆ ಒಂದು ಕೂಡಿಸಿದ್ರೆ 84, 37ಕ್ಕೆ ಒಂದು ಕೂಡಿಸಿದ್ರೆ 38. ಸೊ ಇದ್ರದ್ದು ವ್ಯತ್ಯಾಸ ಇದ್ರ ವ್ಯತ್ಯಾಸ ಸೇಮ ಬರ್ತದೆ. 12 ಕಳೆದ್ವಿ ಅಂತಂದರೆ ಇವೆರಡ್ರದ್ದು ಬೆಲೆ ಸೇಮ್ನೇ ಬರ್ತದೆ. ಬಟ್ ಇದು ನೋಡಿರಿ, ಇಲ್ಲಿ ನಾವು ಕೂಡಿಸ್ತಾ ಇದ್ದೀವಿ, ಇದನ್ನ ಎರಡೂ ಕೂಡಿಸಿ ಇದ್ರೊಳಗೆ ಕಳೆದ್ರೆ ಇದರಷ್ಟೇ ಸೇಮ್ ಆನ್ಸರ್ ನಮಗೆ ಬರುವುದಿಲ್ಲ. ಹೌದಲ್ಲ, ಇಲ್ಲಿ 84 ಐತಿ, ಇಲ್ಲಿ 37, 12 ಐತಿ. ಒಂದು ವೇಳೆ ಇದು 83 ಆಗಿದ್ದರೆ ಇದು ಸೇಮ್ ಆಗ್ತಿತ್ತು. ಬಟ್ ಇದು ಎಷ್ಟೈತ್ರಿ, 84 ಐತಿ. ಇದೇನಾಗಂಗಿಲ್ಲ, ಸೇಮ್ ಆನ್ಸರ್ ಬರೋಂಗಿಲ್ಲ. ಇನ್ನು ಇಲ್ಲಿ ಬರ್ರಿ, ಇದೇನಾಗ್ತದೆ, 83 ಮೈನಸ್ 38 ಐತಿ, 13 ಐತಿ. ಸೊ 38, 13 ಅಂದರೆ ಇದಕ್ಕಿಂತ ದೊಡ್ಡದಾಯ್ತು ರೀ. 2 ನಂಬರ್ ಇದಕ್ಕಿಂತ ಏನಾಯ್ತು ರೀ, ನಾವು ಇದನ್ನೊಳಗೆ ಕಳಿಬೇಕಾಗಿದ್ದು 2 ನಂಬರ್ ಜಾಸ್ತಿ ಐತಿ. ಸೊ ಇದು ಏನಾಗಂಗಿಲ್ಲ, ಸೇಮ್ ಆಗಂಗಿಲ್ಲ. ಇನ್ನು 4ನೇ ಪ್ರಶ್ನೆ ನೋಡಿರಿ, ಮೈನಸ್ 37 ಅಂದರೆ ಇದನ್ನು ಇಲ್ಲಿ ಬರೆದಿದ್ದಾರೆ, ಇದನ್ನು ಇಲ್ಲಿ ಬರೆದಿದ್ದಾರೆ, ಇದು ಇಲ್ಲಿ ಐತಿ. ಸೊ ಇದನ್ನು ಉಲ್ಟಾ ಪಲ್ಟಾ ಮಾಡಿ ಇಲ್ಲಿ ಬರೆದಿದ್ದಾರೆ. ಬಟ್ ಆನ್ಸರ್ ಏನು ಬರ್ತದೆ, ಸೇಮ್ನೇ ಬರ್ತದೆ. ಇನ್ನು ನೆಕ್ಸ್ಟ್ ಬಿ ಕ್ವಶನ್ ಬರ್ರಿ. 93 + 37 ಇಂಟು 44 ಪ್ಲಸ್ 76. ಇಲ್ಲಿ ಇಂಟು ಏನೇನಿದೆ ನೋಡಿರಿ, 37 ಮತ್ತು 44 ಇಂಟು ಮಾಡಿ 93 ಮತ್ತು 76 ಕೂಡಿಸ್ಬೇಕಾಗಿದೆ. ಬಟ್ ಇಲ್ಲಿ ನೋಡಿರಿ, 93 44 ಇಂಟು ಮಾಡ್ಯಾರ, 93 44 ಇಂಟು ಮಾಡ್ಯಾರ, ಇದನ್ನ ಕೂಡ್ಸ್ಯಾರ. ಸೊ ಇದು ಆನ್ಸರ್ ಏನು ಬರಲ್ಲ ರೀ, ಸೇಮ್ ಬರೋಂಗಿಲ್ಲ. ಇನ್ನು ಇಲ್ಲಿ ಬರ್ರಿ, 37 44 ಇಂಟು ಮಾಡಬೇಕಾಗಿತ್ತು, 37 76 ಇಂಟು ಮಾಡ್ಯಾರ, ಇದು ಬರೋಂಗಿಲ್ಲ. ಇನ್ನು ಇಲ್ಲಿ ನಮಗೆ ಏನು ಮಾಡಬೇಕಾಗೈತಿ, 37 44 ಇಂಟು ಮಾಡಬೇಕಾಗೈತಿ. ಇಲ್ಲಿ ಏನು ಮಾಡ್ಯಾರ, ಇದನ್ನು ಕೂಡಿಸಿ ಇದನ್ನ ಕೂಡಿಸಿ ಎರಡೂ ಇಂಟು ಮಾಡೋದಂದ್ರೆ ತೀರಾ ದೊಡ್ಡ ನಂಬರ್ ಬರ್ತದೆ, ಇದು ಬರೋಂಗಿಲ್ಲ. ಇನ್ನು ಬರಬೇಕೇನು ರೀ, 37 44 ಇಲ್ಲಿ ಗುಣಿಸಿದಾರ, 93 76 ಕೂಡ್ಸ್ಯಾರ, ಉಲ್ಟಾ ಪಲ್ಟಾ ಬರ್ದಾರ. ಸೊ ಆನ್ಸರ್ ನಮ್ಗೆ ಈ ಉಕ್ತಿಗೆ ಸರಿ ಹೊಂದುವಂಥ ಉಕ್ತಿ ಇದು 4ನೇ ಉಕ್ತಿ. ಇನ್ನು 6ನೇ ಕ್ವಶನ್ ನೋಡಿರಿ, ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ ಅಂತ ಹೇಳ್ಯಾರ. ನೋಡಿರಿ, ಇಲ್ಲಿ ನೋಡ್ಬೋದು ಮಕ್ಕಳು ನೀವು, ನಾ ಸಂಖ್ಯೆ 10 ಆಯ್ಕೆ ಮಾಡ್ಕೊಂಡಿನಿ. 10 ಆನ್ಸರ್ ಬರೋ ರೀತಿ ನಾನು ಎಷ್ಟು ವಿಭಿನ್ನ ರೀತಿಯಲ್ಲಿ ಉಕ್ತಿಗಳನ್ನು ಬರ್ಕೊಂಡಿದ್ದೀನಿ ಅನ್ನೋದನ್ನು ನೋಡಿರಿ. 5 5 ಕೂಡಿಸಿದ್ರೆ 10, 7 3 ಕೂಡಿಸಿದ್ರೆ 10, 20 10 ಕಳೆದ್ರೆ 10, 100 10ರಿಂದ ಭಾಗಿಸಿದ್ರೆ 10 ಬರ್ತದೆ. 15 5 ಕೂಡಿಸಿ 10 ಕಳಿಬೇಕು, 15 5 20, 20 10 ಕಳೆದ್ರೆ 10, 20 10 35, 30 20 ಕಳೆದ್ರೆ 10 ಬರ್ತದೆ. 5 2 10 ಬರ್ತದೆ. 25ನ್ನು 5ರಿಂದ ಭಾಗಿಸಿದ್ರೆ 5 ಬರ್ತದೆ. 5 2 10 ಬರ್ತದೆ. 10 10 0 ಆಯ್ತಾ, ಇದೊಂದು 10 ಕೂಡಿಸಿದ್ರೆ 10 ಬಂತು ರೀ. 15 5 ಕಳೆದ್ರೆ 10. ಈ ರೀತಿನ 10 ವಿಭಿನ್ನ ರೀತಿಯಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಸಂಖ್ಯೆ 10 ಪಡ್ಕೋಬೋದು. ನೀವು ಇನ್ನೂ ಇದಕ್ಕೆ ಅನೇಕ ರೀತಿಯ ಉಕ್ತಿಗಳನ್ನು ನೀವು ಇದನ್ನು ವಿಭಿನ್ನವಾಗಿ ಉಕ್ತಿಗಳನ್ನು ರಚಿಸ್ಬೋದು. ಸೊ ಅವ್ರು 10 ಕೇಳಿದಾರೆ, ನಾನು 10 ಇಲ್ಲಿ ಉಕ್ತಿಗಳನ್ನು ಬರೆದಿದ್ದೀನಿ. ಸೊ ವಿಡಿಯೋ ಬಗ್ಗೆ ಹೆಂಗೆ ಅನಿಸಿದೆ ಅಂತ ಕಮೆಂಟ್ಸ್ ಮಾಡಿರಿ ಮಕ್ಕಳು. ಆದಷ್ಟು ಇದನ್ನು ಶೇರ್ ಮಾಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.